ನೀವೆಷ್ಟು ಸಾಕ್ಷಿನ ಪ್ರೀತಿಸ್ತಿದ್ರು ಅಮ್ಮ ಅಷ್ಟೇ ಪ್ರೀತಿಸ್ತಿದ್ರು. ಸಾಕ್ಷಿ ಪ್ರೀತಿಗೆ ಅವ್ರು ಯಾವತ್ತೂ ಮೋಸ ಮಾಡಲ್ಲ. ನೀವು ಅವ್ರನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಾ. ಒಂದು ಕ್ಷಣ ಎಲ್ಲನೂ ಮರೆತು ಅಮ್ಮನ ಬಗ್ಗೆ ಯೋಚನೆ ಮಾಡಿ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಹೌದು ಅಂಕಲ್, ಆಂಟಿ ಯಾವ ತಪ್ಪು ಮಾಡಿಲ್ಲ. ಅವ್ರು ನಿಮ್ಮ ನಂಬಿಕೆಗೆ ದ್ರೋಹ ಮಾಡೋರಲ್ಲ. ನೀವು ನಮಗಿಂತ ದೊಡ್ಡವರು, ಹೆಚ್ಚು ತಿಳ್ಕೊಂಡಿರೋರು. ನಿಮ್ಗೆ ಅರ್ಥ ಮಾಡಿಸೋ ಅಷ್ಟು ದೊಡ್ಡವ್ರು ನಾವಲ್ಲ. ಆಂಟಿ ಪರಿಸ್ಥಿತಿ ನೋಡಿ ನಿಮ್ಮ ಹತ್ರ ಬಂದು ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ನಾವೇನಾದ್ರು ತಪ್ಪು ಮಾತಾಡಿದ್ರೆ ಸಾರಿ ಅಂಕಲ್. ಹೌದು ಡ್ಯಾಡ್, ಏನೋ ನಮಗನ್ಸಿದ್ದು ಹೇಳಿದ್ದೀವಿ. ಇನ್ಮೇಲೆ ನಿಮ್ಮಿಷ್ಟ. ಚಿಕ್ಕದಣಿಗಳೇ, ಅಲ್ಲಿ ಇಂಟರ್ಕಾಮ್ ಇದೆ. ನಿಮ್ಗೆ ಏನಾದರೂ ಬೇಕಂದ್ರೆ ಕಾಲ್ ಮಾಡಿ, ಅಥವಾ ಒಂದು ಕೂಗ್ ಹಾಕಿದ್ರೆ ಯಾರಾದರೂ ಓಡ್ ಬರ್ತಾರೆ. ನೀವು ಅಪ್ಪನ ಜೊತೆ ಎಷ್ಟು ವರ್ಷದಿಂದ ಇದ್ದೀರಾ? ದೊಡ್ಡವರು ನಾವು ಜೊತೆನಲ್ಲೇ ಕೆಲಸನ ಶುರು ಮಾಡಿದ್ದು 20 ವರ್ಷ ಆಯ್ತು. ಏನು ಕೆಲಸ? ಮಾಡದೇ ಇರೋ ಕೆಲಸನೇ ಇಲ್ಲ. ಬಾಂಬೆಲಿ ಸಮುದ್ರ ತೀರದಲ್ಲಿ ಮೀನು ಮಾರ್ತಾ ಇದ್ವಿ. ಶಿವಾಜಿ ಟರ್ಮಿನಸ್ನಲ್ಲಿ ಪೋರ್ಟ್ ಆಗಿದ್ವಿ. ಆಯಿಲ್ ದಂಧೆ, ಟ್ರಾವೆಲ್ಸು, ಕೇಬಲ್ಲು, ಫಿಲಮ್ಗೆ ಜೂನಿಯರ್ ಆರ್ಟಿಸ್ಟ್ ಸಪ್ಲೈ, ಡಿಸ್ಟ್ರಿಬ್ಯೂಷನ್ನು, ರಿಯಲ್ ಎಸ್ಟೇಟು, ಫೈನಾನ್ಸು. ಒಂದಾ ಎರಡ? ಈಗ ಫೈನಾನ್ಸು, ರಿಯಲ್ ಎಸ್ಟೇಟ್ ಎರಡೇ. ಅಪ್ಪ ಮ್ಯೂಸಿಕ್ ಕರಿಯರ್ನ ಮುಂದುವರ್ಸ್ಲಿಲ್ವಾ? ಬದುಕು ಅವಕಾಶ ಕೊಟ್ಟಿದ್ರೆ ತಾನೇ. ನಿಮ್ಮ ತಾಯಿಯಿಂದ ದೂರ ಆದ್ಮೇಲೆ ನಿಮ್ಮ ತಂದೆ ಆಟಕ್ಕೆ ಬಿದ್ದುಬಿಟ್ರು. ದುಡಿಬೇಕು, ದುಡ್ಡನ್ನ ಸಂಪಾದನೆ ಮಾಡಬೇಕು, ಹೆಸರು ಗಳಿಸ್ಬೇಕು ಅಂತ ಕಣ್ಣಿಗೆ ನಿದ್ದೆನೇ ಕೊಳ್ಳಿಲ್ಲ 20 ವರ್ಷ ನಾವಿಬ್ರು. ಹಗಲು ರಾತ್ರಿ ಇಬ್ರು ಕಷ್ಟಪಟ್ಟು ದುಡಿದ್ವಿ. ನನ್ನ ಮಗ ಬೆಳೆದ ದೊಡ್ಡನಾಗೋ ಅಷ್ಟೊತ್ತಿಗೆ ನಾನು ಒಂದು ಸ್ಥಾನಕ್ಕೆ ಬರಬೇಕು ಅಂತ ನಿಮ್ಮ ತಂದೆ ಯಾವಾಗಲೂ ಹೇಳ್ತಾ ಇದ್ರು. ರಿಯಲ್ ಎಸ್ಟೇಟ್ ನಮ್ಮ ಕೈ ಹಿಡಿದಾಗ ನಾವು ಬಾಂಬೆನ ಬಿಟ್ಟು ದುಬೈನಲ್ಲೇ ಸೆಟ್ಲ್ ಆದ್ವಿ. ನೀವು ಅಂದ್ರೆ ಜೀವ ಅವರಿಗೆ. ಅವ್ರ ಪರ್ಸಲ್ಲಿ ಹಣ ಇರ್ತಿತ್ತೋ ಇಲ್ವೋ, ಆದರೆ 2 ಫೋಟೋಗಳು ಮಾತ್ರ ಯಾವಾಗಲೂ ಇರ್ತಾ ಇದ್ವು. ಅದರಲ್ಲಿ ಒಂದು ನಿಮ್ದು, ಇನ್ನೊಂದು ನಿಮ್ಮ ತಾಯಿಯವ್ರದ್ದು. ಬೇಗ ಸ್ನಾನ ಮಾಡಿ ಬನ್ನಿ.